ಫ್ರಾನ್ಸ್ ದೇಶದಲ್ಲಿ 20 ವರ್ಷದ ಜೆರಾಲ್ಡ್ ಮೆಡಿಕಲ್ ಕಾಲೇಜಿನಲ್ಲಿ ಓದುತ್ತಿದ್ದನು. ಅನಿವಾರ್ಯ ಕಾರಣಗಳಿಂದಾಗಿ ಅವನು ತನ್ನ ವಿದ್ಯಾಭ್ಯಾಸವನ್ನು ಬಿಟ್ಟು ತನ್ನ ತಂದೆ ಮಾಡುತ್ತಿದ್ದ ಅಡುಗೆ ಕೆಲಸವನ್ನು ಮಾಡಬೇಕಾಯಿತು. 44ನೇ ವರ್ಷದಲ್ಲಿ ಅವನು ಫ್ರಾನ್ಸ್ ದೇಶದ ಅಧಿಕಾರಿಯಾದ ಜಾರ್ಜಸ್ ಎಂಬವರಿಗೆ ವೈಯಕ್ತಿಕವಾಗಿ ಆಹಾರ ಸಿದ್ಧ ಮಾಡುವ ಕೆಲಸ ಅವರದಾಗಿತ್ತು. ಒಮ್ಮೆ ಅವರು ನ್ಯೂಯಾರ್ಕಿಗೆ ಹೋದಾಗ ಒಂದು ವೈದ್ಯ ಶಾಲೆಯಲ್ಲಿನ ಅಡುಗೆ ಮನೆಗೆ ಭೇಟಿ ನೀಡಿದರು. ಅಲ್ಲಿನ ಕೆಲವು ವಯಸ್ಸಾದ ಅನಾರೋಗ್ಯ ಪೀಡಿತರಾಗಿದ್ದ ಜನರನ್ನು ಸಂಧಿಸಿ ಅವರ ಇಷ್ಟಾರ್ಥವನ್ನು ತಿಳಿದುಕೊಂಡರು. ನಂತರ ಅವರು ಫ್ರಾನ್ಸ್ನಲ್ಲಿ ತನಗಿದ್ದ ಉತ್ತಮವಾದ ಕೆಲಸವನ್ನು ಬಿಟ್ಟು ವಯಸ್ಸಾದವರಿಗೆ ವ್ಯತ್ಯಾಸವಾದ ಆರೋಗ್ಯದಾಯಕವಾದ ಆಹಾರವನ್ನು ತಯಾರಿಸಲು ನಿರ್ಧರಿಸಿದರು. ವೈದ್ಯರ ಸಲಹೆಯಂತೆ ಅವರಿಗೆ ಪ್ರಿಯವಾದ ರೀತಿಯಲ್ಲಿ ಅವರ ಆರೋಗ್ಯಕ್ಕೆ ತಕ್ಕ ಹಾಗೆ ಆಹಾರವನ್ನು ತಯಾರಿಸಿದರು. ದಿನಾಲೂ 2,000ಕ್ಕಿಂತ ಹೆಚ್ಚಾದ ಜನರು ಆಹಾರವನ್ನು ಸೇವಿಸುವುದು ನೋಡಿ ಸಂತೋಷವಾಯಿತು. ದೊಡ್ಡ ಅಧಿಕಾರಿಗೆ ಆಹಾರ ತಯಾರಿಸುವುದಕ್ಕಿಂತ ಈ ರೀತಿಯಾದ ಜನರಿಗೆ ಆಹಾರ ತಯಾರಿಸುವುದರಲ್ಲಿ ಅವರು ಸಂತೋಷಪಟ್ಟರು. ತಮ್ಮ ಕೆಲಸವನ್ನು ಬಿಟ್ಟಿದ್ದರಿಂದ ಎಂದೂ ಅವರು ಪಶ್ಚಾತ್ತಾಪ ಪಡಲಿಲ್ಲ. ಇದುವೇ ಉತ್ತಮವಾದ ಕೆಲಸ ಎಂದು ಅವರ ಅನಿಸಿಕೆಯಾಯಿತು. ಹೌದು ಪ್ರಿಯರೇ, ಅವರ ಕೆಲಸ ಅನೇಕರ ಜೀವನವನ್ನು ಬದಲಾಯಿಸುವುದಾಗಿದ್ದರೂ ಅವರು ಎಲ್ಲಿಯೂ ಹೆಮ್ಮೆ ಪಡದೆ ಅಡುಗೆ ಮನೆಯ ಮೂಲೆಯಿಂದ ಇದನ್ನು ಮಾಡಿದರು. ಅವರು ಎಲ್ಲರಿಗೂ ಪ್ರೀತಿಯಿಂದ ಆಹಾರವನ್ನು ತಂದು ತೃಪ್ತಿಪಡಿಸಿದರು. ನಮ್ಮಲ್ಲಿ ಕೆಲವರು ಸಣ್ಣ ಕೆಲಸ ಮಾಡಿದರೂ ಅದನ್ನು ಎಲ್ಲರಿಗೂ ತಿಳಿಯುವ ಹಾಗೆ ಮತ್ತು ಲಾಭಕ್ಕಾಗಿ ಮಾಡುತ್ತೇವೆ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ ಎಂದು ಸತ್ಯವೇದ ಹೇಳುತ್ತದೆ.